ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಫ್ರೆಂಡ್ಸ್. ನಾವು ಇವತ್ತು ಒಂದು ಹೊಸ ಯೂಟ್ಯೂಬ್ ಚಾನಲನ್ನು ಓಪನ್ ಮಾಡಿದ್ದೀವಿ. ಇದರ ಹೆಸರು ಬಂದ್ಬಿಟ್ಟು ನ್ಯೂ ಮೂವಿ ಎಕ್ಸ್ಪ್ಲೈನರ್ ಅಂತ. ನನ್ನ ಹೆಸರು ಯಶವಂತ್. ನನ್ನ ಹೆಸರು ಬಂದ್ಬಿಟ್ಟು ಸಂಜಯ್ ಆರ್. ಇವತ್ತು ನಾವು ಎಕ್ಸ್ಪ್ಲೈನ್ ಮಾಡ್ತಿರೋ ಮೂವಿಯ ಹೆಸರು 45. ಈ ಮೂವಿಯ ನಿರ್ದೇಶಕರು ಅರ್ಜುನ್ ಜನ್ಯ ಹಾಗೂ ಸಂಗೀತ ನಿರ್ದೇಶಕರು ಸಹ ಅರ್ಜುನ್ ಜನ್ಯನೇ ಆಗಿರ್ತಾರೆ. ನಾವು ಇವತ್ತು ಈ ಮೂವಿಯ ಒಂದು ಎಕ್ಸ್ಪ್ಲೇನ್ ನಾನು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಈ ಮೂವಿಯಲ್ಲಿ 3 ಮೇನ್ ರೋಲ್ಗಳನ್ನ ನಾವು ನೋಡ್ಬೋದು ಫ್ರೆಂಡ್ಸ್. ಬ್ರಹ್ಮ, ವಿಷ್ಣು, ಮಹೇಶ್ವರ 3 ಪವರ್ಫುಲ್ ದೇವ್ರನ್ನ ತೊಗೊಂಡಿದ್ದಾರೆ ಅರ್ಜುನ್ ಜನ್ಯ ಅವರು. ಆ ರೋಲ್ಗಳೇನೆಂದರೆ, ಬ್ರಹ್ಮನ ಪಾತ್ರದಲ್ಲಿ ಉಪೇಂದ್ರ ಅವ್ರಿಗೆ ನೋಡ್ಬೋದು, ವಿಷ್ಣುವಿನ ಪಾತ್ರದಲ್ಲಿ ರಾಜ್ಬಿ ಶೆಟ್ಟಿ ಹಾಗೂ ಮಹೇಶ್ವರ ಅವರ ಪಾತ್ರದಲ್ಲಿ ಶಿವರಾಜ್ ಕುಮಾರ್ ಅವರನ್ನ ನಾವು ಕಾಣ್ಬೋದು. ಹಂಗೆ ಸಂಜಯ್, ಇನ್ನೊಂದು ವಿಶೇಷ ಏನಂದ್ರೆ ಅವರ ಸಹೋದರ ಆದಂತಹ ಕಿರಣ್ ಅವರ ಸ್ಮರಣಾರ್ಥಕ್ಕೋಸ್ಕರ ಅರ್ಜುನ್ ಜನ್ಯ ಈ ಮೂವಿನ ನಿರ್ದೇಶನ ಮಾಡ್ತಿದ್ದಾರೆ ಅಂತ ಒಂದು ತಿಳಿದು ಬರ್ತಾ ಇದೆ. ಹೌದು. ಮತ್ತೆ ಈ ಮೂವಿಯಲ್ಲಿ ಕೂಡ ಯಾವುದೇ ತರ ಲವ್ ಸೀನ್ ನಮಗಿನ್ನೂ ಬಿಡುಗಡೆ ಆಗಿಲ್ಲ. ಒಂದು ಸಣ್ಣ ಟ್ರೇಲರ್ ಬಿಡುಗಡೆ ಆಗಿದೆ. ಅದು ಆಕ್ಷನ್ ಮೂವಿ ತರನೇ ಕಾಣಬಹುದು ನಾವು. ಏನಂತೆ ಯಶವಂತ್? ಹೌದು, ಆಕ್ಷನ್ ಮೂವಿ ತರ ಕಾಣುತ್ತೆ. ಮತ್ತೆ ಇನ್ನೊಂದು, ಅದರಲ್ಲಿ ಹೋಮ್ ಮೂವಿಯ ಒಂದು BGM ಸಮೇತ ತಗೊಂಡಿದ್ದಾರೆ. ತುಂಬಾ ಸೂಪರ್ ಹಿಟ್ ಆಗಿತ್ತು ಆಗ ಮೂವಿ. ಹೋಮ್ ಹಂಗೆ ಹಿಟ್ ಆಗಿತ್ತು, ಅದರಿಂದ ಇದು ಈ BGM ಕೂಡ ತುಂಬಾ ಹಿಟ್ ಆಗಿತ್ತು. ಚೆನ್ನಾಗಿ ಹಿಟ್ ಆಗ್ಬೋದು ಅಂತ ಒಂದು ನನ್ನ ಅಭಿಪ್ರಾಯ. ನಮಗೂ ಹಾಗೆ ಅನ್ಸುತ್ತೆ. ಒಳ್ಳೆ ಆಕ್ಷನ್ ಮೂವಿ. ಮತ್ತೆ ಅರ್ಜುನ್ ಜನ್ಯ ಅವರ ಮೊದಲನೇ ಒಂದು ಪ್ರೋತ್ಸಾಹ ನಾವು ಕೊಡಬೇಕಾಗಿದೆ. ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಕೂಡ ಅವರೇ ಆಗಿದ್ದಾರೆ. ಇದು 2025 ಆಗಸ್ಟ್ 15ನೇ ತಾರೀಕು ಈ ಮೂವಿ ರಿವೀಲ್ ಆಗುತ್ತೆ. ಎಲ್ಲರೂ ಕನ್ನಡಿಗರು ದಯವಿಟ್ಟು ಥಿಯೇಟ್ರಿಗೆ ಹೋಗಿ ಮೂವಿನ ನೋಡಬೇಕು. ಪೈರಸಿ ಯಾರು ದಯವಿಟ್ಟು ಮಾಡಬಾರ್ದು ಅಂತ ಕೇಳ್ಕೊಂತೀನಿ. ಏನಂತೆ ಸಂಜಯ್? ಹೌದು. ನಾವು ಕನ್ನಡ ಚಿತ್ರಮಂದಿರನ ಬೆಳೆಸಬೇಕು, ಕನ್ನಡಿಗರನ್ನ ಉಳಿಸ್ಬೇಕು, ಮೇನ್ ಕನ್ನಡನ ಬೆಳೆಸಬೇಕು. ನಾವು ಈ ಯಶವಂತ್ ಈ ಮೂವಿ ಏನಿದೆ, ಈ ಹೀರೋಗಳನ್ನ ನೋಡಿ, ಕಾಂಬಿನೇಷನ್ ನೋಡಿ ತುಂಬಾ ವರ್ಷಗಳಾಗಿತ್ತು. ಹೌದು. ಲಾಸ್ಟ್ ನಾನು ನೋಡೋ ಪ್ರಕಾರ ಕಬ್ಜಾ ಉಪೇಂದ್ರ ಮತ್ತೆ ಶಿವರಾಜ್ ಕುಮಾರ್ ಅನ್ಕೊಳ್ತೀನಿ. ಈಗ ಅವ್ರ ಜೊತೆ ರಾಜ್ಬಿ ಶೆಟ್ಟಿ ಅವರು ಸಹ ಜೊತೆ ಆಗ್ತಿದ್ದಾರೆ. ಒಳ್ಳೆ ಕಾಂಬಿನೇಷನ್. ಈ ತರ ಇನ್ನೂ ನಿರ್ದೇಶಕರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಿತ್ತು. ಅವರು ಸಿಕ್ಕಿದ್ದಾರೆ. ಮತ್ತು 3 ಪವರ್ಫುಲ್ ದೇವರುಗಳನ್ನ ಇಟ್ಕೊಂಡಿದ್ದಾರೆ. ಆ ದೇವರ ಆಶೀರ್ವಾದ ಇವ್ರ ಮೇಲೆ ಇರುತ್ತೆ, ಕನ್ನಡಾಂಬೆಯ ಆಶೀರ್ವಾದ ಇವ್ರ 3 ಮೇಲೆ ಇರುತ್ತೆ ಅಂತ ನಾವು ನಿಮ್ಗೆ ಅಲ್ಲಿ ವಿಡಿಯೋನ ತೋರಿಸ್ತಾ ಇದೀವಿ. ಅಲ್ಲಿ 3 ಹೀರೋಗಳನ್ನ, ಅವ್ರು ಯಾವ ಕ್ಯಾರೆಕ್ಟರ್ ಅಲ್ಲಿ ಯಾವ ತರ ಇದಾರೆ ನೀವು ಅಲ್ಲಿ ನೋಡ್ಬೋದು ಕೂಡ. ಅಲ್ಲಿ ಟ್ರೇಲರ್ ಸ್ಟಾರ್ಟಿಂಗ್ ಅಲ್ಲಿ ಯಶವಂತ್, ನಾನು ಟ್ರೇಲರ್ ನೋಡಿದಾಗ ಡ್ರ್ಯಾಗನ್ ತೋರಿಸಿದ್ದಾರೆ. ಡ್ರ್ಯಾಗನ್ ಕೂಡ ತೋರಿಸಿದ್ದಾರೆ. BGM ಕೂಡ ಸಖತ್ತಾಗಿದೆ. BGM ಇಂದ ನಾನು ಹೇಳೋದು ಒಂದೇನಪ್ಪ ಅಂದ್ರೆ, ಈ ಮೂವಿ ಸಖತ್ತಾಗಿ ಓಡ್ಬೋದು, ಥಿಯೇಟರ್ ಹೌಸ್ಫುಲ್ ಓಡುತ್ತೆ, 100 days ಓಡುತ್ತೆ ಅನ್ನೋದು ಒಂದು ನನ್ನ ಅಭಿಪ್ರಾಯ. ನಮ್ಮೆಲ್ಲರ ಕನ್ನಡಿಗರ ಆಶೀರ್ವಾದ ಇದ್ರೆ ಓಡುತ್ತೆ. ಏನಂತೀಯ? ಪಕ್ಕ ಓಡುತ್ತೆ, ಅದರಲ್ಲಿ ಏನಿಲ್ಲ. ಈ ಯಶವಂತ್, ಈ 45 ಇದ್ರ ನನಗೆ ಇನ್ನೂ ಕೂಡ ಈ ಟೈಟ್ಲ್ ಏನಿದೆ, ಟೈಟ್ಲ್ ಅರ್ಥ ನಂಗೆ ಇನ್ನೂ ಅರ್ಥ ಆಗಿಲ್ಲ. ಟೈಟಲ್ ನಮಗೂ ಅರ್ಥ ಆಗಿಲ್ಲ. ಅದು ಮೂವಿ ಬಂದಾಗ್ಲೇ ಅನ್ಸುತ್ತೆ. ನನ್ನ ಅಭಿಪ್ರಾಯ ಏನಂದ್ರೆ, ಈಗ ಪ್ರೆಸೆಂಟ್ ಅರ್ಜುನ್ ಜನ್ಯಗೂ ಸಮೇತ 45 ವರ್ಷ ಹಾಗೂ ಇದು ಮೂವಿ ಹೆಸರು ಸಮೇತ 45 ಏನಾದ್ರು ಲಿಂಕ್ ಮಾಡಿರ್ಬೋದು. ಇಲ್ಲ, ನನ್ನ ಅಭಿಪ್ರಾಯ ಬೇರೆ ಏನೋ. ಈಗಿನ ಕಾಲದ ಮೂವಿಗಳು ವಿಚಿತ್ರ, ಟೈಟಲ್ಲೇ ವಿಚಿತ್ರವಾಗಿದೆ, ಅದ್ರ ಮೂವಿ ಕೂಡ ವಿಚಿತ್ರವಾಗಿದೆ. ಹಾಗಿದ್ರೆ ಬ್ರಹ್ಮ, ವಿಷ್ಣು, ಮಹೇಶ್ವರ ಅಂತಾನೆ ಇಡ್ಬೋದಿತ್ತು. 45 ಅಂತ ಇಟ್ಟಿದ್ದಾರೆ. ಇದ್ರ ಒಳ ರಹಸ್ಯ ನಮಗೂ ಕೂಡ ಗೊತ್ತಿಲ್ಲ. ಮೂವಿ ನೋಡ್ದಾಗ್ಲೇ ಸಿಗ್ಬೋದು ಸಾಮಾನ್ಯವಾಗಿ ಅಂತ. ನಾವು ಕೂಡ ರಿಲೀಸ್ ಆದ ದಿನ ನಾವು ಕೂಡ ಮೂವಿ ನೋಡ್ತೀವಿ. ನೀವು ಸಮೇತವಾಗಿ ತಪ್ಪದೆ ಥಿಯೇಟರ್ ನೋಡಿ, ಪೈರಸಿ ಯಾರು ಮಾಡಬೇಡಿ. ಮತ್ತೆ ಯಶವಂತ್, ಈ 45 ಮೂವಿಯಿಂದ ಯಾವ ಹಾಡು ಕೂಡ ನಾನು ರಿಲೀಸ್ ಆಗಿರೋದು ನೋಡಿಲ್ಲ. ನೀವೇನಾದ್ರು ನೋಡಿದೀರಾ? ಇಲ್ಲ, ಅದಿನ್ನ ಬಿಡುಗಡೆ ಆಗಿಲ್ಲ ಅನ್ಸುತ್ತೆ. ಸಾಮಾನ್ಯ ಯಾವ ಹಾಡು ಕೂಡ ರಿಲೀಸ್ ಆಗಿಲ್ಲ. ಬಟ್ ಈ ಮೂವಿ ಮಾತ್ರ ತುಂಬಾ ಓಡುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನನಗೂ ಹಂಗೆ ಅನಿಸ್ತು. ಟ್ರೈಲರ್ ನೋಡಿದಾಗ ಚೆನ್ನಾಗಿ ಓಡ್ಬಹುದು ಈ ಮೂವಿ. ತುಂಬಾ ಮುಖ್ಯ ರೋಲ್ಗಳನ್ನ ಹಾಕಿ ಚೆನ್ನಾಗಿ ಮಾಡಿದ್ದಾರೆ, ಚೆನ್ನಾಗಿ ಓಡುತ್ತೆ. ಸ್ವಲ್ಪ ಬಿಲ್ಡಪ್ ಕೊಟ್ಟಿದ್ದಾರೆ ಮೂವಿಗೆ. ಇದೇ ಆಗಸ್ಟ್ 15, 2025 ಸ್ವಾತಂತ್ರ್ಯ ದಿನಾಚರಣೆ ದಿನನೇ ಈ ಮೂವಿ ರಿಲೀಸ್ ಆಗ್ತಿದೆ. ಎಲ್ಲ ನೋಡಿ ಚೆನ್ನಾಗಿ ಫಿಲಮ್ನ ಆಶೀರ್ವದಿಸಿ ಎಲ್ಲರೂ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಯೂಟ್ಯೂಬ್ಗೆ ಪ್ರತಿನಿತ್ಯ ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಪ್ರೋತ್ಸಾಹಿಸಿ. ಧನ್ಯವಾದ. ನಾವು ಹೊಸ ಟ್ರೇಲರ್ಗಳನ್ನ ನಿಮಗೆ ತೋರಿಸ್ತಾ ಇರ್ತೀವಿ. ಮುಂದಿನ ಟ್ರೇಲರ್ನೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.